ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇದರ ನಡುವೆ ಪಾಕಿಸ್ತಾನದ ಸಂಸದ ಭಾರತಕ್ಕೆ ಮತ್ತೊಬ್ಬ ರಣಬೇಟೆಗಾರನ ಎಂಟ್ರಿ ಆಗಿದೆ. ರಷ್ಯಾದಿಂದ ಮತ್ತಷ್ಟು ಯುದ್ಧ ವಿಮಾನ ನಿಗ್ರಹ ಕ್ಷಿಪಣಿ ಭಾರತಕ್ಕೆ ಬಂದಿರುವಂತಹದ್ದು. ಈಗ್ಲಾ-ಎಸ್ ವಿಮಾನ ನಿಗ್ರಹ ಕ್ಷಿಪಣಿಯನ್ನು ಪಡೆದುಕೊಂಡಿದೆ ಭಾರತೀಯ ಸೇನೆ. ಈಗ್ಲಾ-ಎಸ್ ಕೈಯಲ್ಲಿ ಹಿಡಿಯುವಂತಹ ವಿಮಾನ ಈಗಾಗಲೇ ಭಾರತಕ್ಕೆ ಬಂದಿರುವಂತಹದ್ದು. ಇದು ಭಾರತದ ರಕ್ಷಣಾ ವಲಯವನ್ನು ಮತ್ತಷ್ಟು ಈಗ ಬಲಗೊಳಿಸುವಂತಕ್ಕೆ ಕೂಡ ಮುಂದಾಗಿದೆ. ಡ್ರೋನ್ಗಳಿಂದ ಬೆದರಿಕೆಯನ್ನು ಕೂಡ ನೋಡಿಕೊಳ್ಳಲು ಇದು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ರಷ್ಯಾದಿಂದ ಈಗ ಮತ್ತಷ್ಟು ವಿಮಾನ ನಿಗ್ರಹ ಕ್ಷಿಪಣಿ ಭಾರತಕ್ಕೆ ಬಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನಕ್ಕೆ ನಡುಕ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಕಾರ್ಮೋಡ ಜಾಸ್ತಿ ಆಗಿರುವಂತಹ ಬೆನ್ನಲ್ಲೇ ರಷ್ಯಾದಿಂದ ಈಗ ಮತ್ತಷ್ಟು ಆಮದಾಗಿದೆ. ಗಡಿಯಲ್ಲಿರುವಂತಹ ಶತ್ರು ಯುದ್ಧ ವಿಮಾನಗಳು ಮತ್ತು ಚಾಪರ್ಗಳನ್ನು ಹೊಡೆಯೋದಕ್ಕೆ ಈ ವಿಮಾನ ನಿಗ್ರಹ ಕ್ಷಿಪಣಿ ತುಂಬ ಸಹಾಯಕವಾಗುತ್ತೆ. ಈಗ ಅದು ಭಾರತದ ಬತ್ತಳಿಕೆಯನ್ನು ಸೇರಿರುವಂಥದ್ದು. ರಷ್ಯಾದಿಂದ ಅದನ್ನು ಆಮದು ಮಾಡಿಕೊಳ್ಳಲಾಗಿದೆ.